ಕಾಂಗ್ರೆಸ್ ನಾಯಕರು ಏನ್ ಮಾಡ್ತಾರೆ ಅನ್ನೋದಕ್ಕಿಂತ ಈ ದಳಪತಿ ಯಾವ ದಾಳ ಉರುಳಿಸ್ತಾರೆ ಅನ್ನೋದೇ ರಾಜ್ಯ ಬಿಜೆಪಿ ನಾಯಕರಿಗೆ ದೊಡ್ಡ ಚಿಂತೆಯಾಗಿದೆಯಂತೆ. ಇದೇ ಕಾರಣಕ್ಕೆ ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಒಂದು ಮುಖ್ಯವಾದ ವಿಚಾರ ಚರ್ಚೆ ಆಗಿದೆಯಂತೆ. ಅದ್ಯಾವ ವಿಷಯ, ಏನೇನಾಯಿತು, ನಮ್ಮ ಒಳನೋಟ ಕಂಡಿದೆ, ನೋಡ್ಕೊಂಬನ್ನಿ. ಮೊದಲು ಕ್ರಾಸ್ ವೋಟ್ನ ಕಾಟ, ಅದಾದ್ಮೇಲೆ ಆರ್ಎಸ್ಎಸ್ ಪಾಠ, ಸಾಲದಕ್ಕೆ ದೋಸ್ತಿ ಪಾರ್ಟಿಯ ನಾಯಕರ ಚದುರಂಗದಾಟ. ಇದರ ಮಧ್ಯೆ ಸಿಕ್ಕಾಕೊಂಡಿರೋ ಬಿಜೆಪಿ ರಾಜ್ಯ ನಾಯಕರ ಸ್ಥಿತಿ ಯಾರೋ ಮಾಟ ಮಾಡಿಸಿದ ಹಂಗಾಗಿದೆ ಅಂತ ವಾರೆ ನೋಟದಲ್ಲಿ ನೋಡುತ್ತಾ ಹೇಳಿದ್ರು ಗುಸುಗುಸು ಗೋವಿಂದಣ್ಣ. ಅರೆರೆ, ಅದ್ಯಾಕೆ ವಾರೆ ನೋಟದಲ್ಲಿ ಬಿಜೆಪಿ ಆಫೀಸಿನ ಕಡೆ ನೋಡ್ತಾ ಮಾತನಾಡ್ತಿದ್ದೀರಾ ಅಂತ ಕೇಳಿದಾಗ ಅಲ್ಲೇ ಇದೆ ನಮ್ಮ ಸೋರ್ಸು. ಅದರಲ್ಲೂ ಈಗ ಜಸ್ಟ್ ಅಲ್ಲಿಂದಾನೇ ಬರ್ತಿದೆ ನ್ಯೂಸ್ ಅಂದ್ರು ಗೋವಿಂದಣ್ಣ. ಕರೆಕ್ಟ್ ಆಗಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯುವಾಗಲೇ ಅಲ್ಲೇ ಇದೆ ನಮ್ಮ ಸೋರ್ಸು. ಅಲ್ಲಿಂದಾನೇ ಬರ್ತಿದೆ ನಮ್ಮ ನ್ಯೂಸ್ ಅಂದ ಮೇಲೆ ಗೋವಿಂದಣ್ಣನ ಗುಸುಗುಸು ಸೋರ್ಸು ಬಿಜೆಪಿ ಕೋರ್ ಕಮಿಟಿ ಒಳಗೆ ಇದೆ ಅನ್ನೋದು ಖಾತ್ರಿ ಆಯ್ತು. ಸರಿ, ಹಂಗಾರೆ ಏನ್ ಕೋರ್ ಕಮಿಟಿ ಗುಸುಗುಸು ಅಂದಾಗ ಬಾಯಿ ಬಿಟ್ರು ನೋಡಿ ಅವರು ಸೋರ್ಸ್ ಹೇಳಿದ ಬಿಜೆಪಿ ನ್ಯೂಸು. ಜಗನ್ನಾಥ ಭವನದ ಮೂಲಗಳ ಪ್ರಕಾರ ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಎಸ್ಐಆರ್, ಗ್ಯಾರಂಟಿ ಪರಿಷ್ಕರಣೆ, ಕ್ರಾಸ್ ವೋಟು ಇದೆಲ್ಲದರ ಜೊತೆ 2 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಬಗ್ಗೆ ಸೀರಿಯಸ್ ಡಿಸ್ಕಷನ್ ಆಗಿದೆ. ಅದರಲ್ಲೂ ಹಿರಿಯೂರು ಕ್ಷೇತ್ರವನ್ನ ಕುಮಾರಸ್ವಾಮಿ ಕೇಳುತ್ತಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಬಿಟ್ಕೊಟ್ರೆ ಹೇಗೆ, ಧಾರವಾಡ ನಮಗೆ ಬೇಕೇ ಬೇಕು, ಅದ್ರ ಜೊತೆ ಹಿರಿಯೂರು ನಮಗೆ ಬೇಕು ಅಂತ ಹೈಕಮಾಂಡ್ಗೆ ಹೇಳಬೇಕಾ ಅನ್ನೋ ಬಗ್ಗೆ ಡೀಟೇಲ್ಸ್ ಆಗಿ ಡಿಸ್ಕಷನ್ ಆಗಿದೆ. ಆದರೆ ರಾಜ್ಯ ಬಿಜೆಪಿ ನಾಯಕರ ಪಡಿಪಾಟಲು ಏನಪ್ಪಾ ಅಂದ್ರೆ ಜೆಡಿಎಸ್ಗೆ ಕೊಡೋದೇ ಬೇಡ ಅಂದ್ರೆ ನಾವೇ ಕ್ಯಾಂಡಿಡೇಟ್ ಹಾಕಿ ಗೆಲ್ಲಿಸಿಕೊಳ್ಳೋ ಜವಾಬ್ದಾರಿ ಹೊತ್ಕೋಬೇಕು, ಇದೆಲ್ಲ ಬೇಡ ಜೆಡಿಎಸ್ಗೆ ಬಿಟ್ಕೊಡಿ ಅಂದ್ರೆ ಒಂದ್ ವೇಳೆ ಅವರ ಕ್ಯಾಂಡಿಡೇಟ್ ಸೋತ್ರೆ ಅದರ ಹೊಣೆ ನಾವೇ ಕೊಟ್ಕೋಬೇಕು. ಇದೊಳ್ಳೆ ಪೀಕ್ಲಾಟ ಆಯ್ತಲ್ಲ ಅನ್ನೋ ಸ್ಥಿತಿ ಬಂದಿದ್ಯಂತೆ. ಹೀಗಾಗಿ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಕೊಡೋ ತೀರ್ಮಾನವನ್ನ ಹೈಕಮಾಂಡ್ ನಾಯಕರಿಗೆ ಬಿಡಲು ಕೋರ್ ಕಮಿಟಿ ತೀರ್ಮಾನ ಮಾಡಿದೆ ಅಂತಿವೆ ಕಮಲಪಾಳ್ಯದ ಮೂಲಗಳು. ಒಟ್ನಲ್ಲಿ ಪರಿಷತ್ ಎಲೆಕ್ಷನ್ ನಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಹಾಕಿ ಸೋತ್ ಮೇಲೆ ಅದರ ಪೆಟ್ಟು ತಿಂದು ಪಾಠ ಹೇಳಿಸಿಕೊಂಡ ರಾಜ್ಯ ಬಿಜೆಪಿ ನಾಯಕರು ಸದ್ಯ ಯಾವ ತೀರ್ಮಾನದ ಬಗ್ಗೆ ಕೇಳಿದ್ರು ದಿಲ್ಲಿ ಕಡೆ ಕೈ ತೋರಿಸುತ್ತಾ ಇರೋದು ಒಳನೋಟಕ್ಕೆ ಕಂಡಿದೆ. ವೀರೇಂದ್ರ, ಏನಿದು ಪೀಕಲಾಟ? ಇಲ್ಲಿಗೆ ಬಂದ್ ನಿಂತಲ್ಲ ಇದು ಕತೆ? ಇದು ಚದುರಂಗದ ಆಟ ಪಾಟೀಲ್ರೆ, ಬರೀ ಪೀಕ್ಲಾಟ ಅಲ್ಲ, ಇದು ಚದುರಂಗದ ಆಟ. ಯಾಕಂದ್ರೆ ನೋಡಿ, ರಾಜಕಾರಣದಲ್ಲಿ ಎದುರಾಳಿ ಪಕ್ಷದವ್ರು ಏನ್ ಮಾಡ್ತಾರೆ, ಅವ್ರು ಯಾವ ದಾಳ ಉದುರಿಸ್ತಾರೆ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಯಾವ್ದಪ್ಪ ಅವರ ಮುಂದಿನ ದಾಳ ಯಾವ್ದಾಗಿರ್ಬೋದು. ಅದರಲ್ಲೂ ಡಿ ಕೆ ಶಿವಕುಮಾರ್ ಏನಂತಿರ್ತಾರೆ, ಅವ್ರ ಮಾತಿದ್ರೆ ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ, ಚೆಸ್ ಪ್ಲೇಯರ್ ಹತ್ತಿರ್ತಾರೆ. ಹೌದಾ? ಹೌದು. ಅಂತ ಚೆಸ್ ಪ್ಲೇಯರ್ ಇರ್ಬೇಕಿದ್ರೆ ಇವರು ದಳದ ದಾಳ ಯಾವ್ದು ಅಂತ ನೋಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಹೇಳಿ ಯಾರು ಹೇಳ್ತಿರೋದು? ನಮ್ ಗುಸುಗುಸು ಗೋವಿಂದಣ್ಣರು, ನಾವಲ್ಲ. ಅವ್ರ ಆ ಕಡೆ ಜಗನ್ನಾಥ್ ಭವನ್ ಕಡೆ ಹೋಗಿದ್ದಾರೆ, ಈಗಲೂ ಅಲ್ಲೇ ಇದ್ದಾರೆ ಪಾಟೀಲ್ರೆ. ಅಲ್ಲಿ ಕೋರ್ ಕಮಿಟಿ ಮೀಟಿಂಗ್ ನಡೀತಿದೆ. ಅಲ್ಲಿ ಕೋರ್ ಕಮಿಟಿ ಮೀಟಿಂಗ್ ಒಳಗೆ ಇವ್ರಿಗೊಬ್ರು ಸೋರಿಸಿದಾರಂತೆ ನಮ್ ಗುಸುಗುಸು ಗೋವಿಂದಣ್ಣಗೆ. ನೀವು ಲೆಕ್ಕ ಹಾಕಿ, ಕೋರ್ ಕಮಿಟಿ ಮೀಟಿಂಗ್ ಒಳಗೆ ಇವ್ರಿಗೆ ಸೋರಿಸಿದಾರಂದ್ರೆ ಇನ್ನು ಯಾರಿರ್ಬೋದು ಸೋರ್ಸು? ಅಲ್ಲಿರೋದೆಲ್ಲ ರಾಜ್ಯ ನಾಯಕರೇ. ನೀವು ಲೆಕ್ಕ ಹಾಕಲಿ, ನಮ್ ಗುಸುಗುಸು ಗೋವಿಂದಣ್ಣನ ಸೋರ್ಸ್ ಯಾವ ಲೆವೆಲ್ ಇದೆ ಅಂತ ನೀವು ಲೆಕ್ಕ ಹಾಕಿ ಅಲ್ಲಿಗೆ. ಸೊ ಅಲ್ಲಿಂದ ಬರ್ತಿರೋ ಮಾಹಿತಿ ಏನಂದ್ರೆ, ಈಗ ಬಹಳ ಚರ್ಚೆ ನಡೀತಿದೆ. ಈಗ SIRದು ಅಡ್ಡ ಮತದಾನದ್ದು, ಮೊನ್ನೆ RSS ಪಾಠ ಮಾಡಿದ್ದು, ಇವೆಲ್ಲ ಇದೆಯಲ್ಲ. ಅದ್ರ ಮಧ್ಯೆ ಈ ಹಿರಿಯೂರು ಎಲೆಕ್ಷನ್ ಇದೆಯಲ್ಲ ಪಾಟೀಲ್ರೆ, ಧಾರವಾಡನೂ ಇದೆ. ಆದ್ರೆ ಹಿರಿಯೂರ್ ಬಗ್ಗೆ ಭಾರಿ ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕಂದ್ರೆ ಒಂದು ಪೆಟ್ಟಿಗೆ ಆಗ್ಲೇ ತಿಂದಿದ್ದಾರೆ. ಮೊನ್ನೆ ಪರಿಷತ್ ಎಲೆಕ್ಷನ್ ಅಲ್ಲಿ JDS ಕ್ಯಾಂಡಿಡೇಟ್ ಹಾಕ್ಬಿಟ್ಟು, ಹಾಕಿದ್ದು JDS ಕ್ಯಾಂಡಿಡೇಟ್, ಸೋತಿದ್ದು JDS ಕ್ಯಾಂಡಿಡೇಟ್, ಪೆಟ್ಟು ತಿಂದಿದ್ದು ಯಾರು? ಬಿಜೆಪಿ ಅವರು. ಮತ್ತೆ ಇಲ್ಲಿ ಹಿರಿಯೂರಲ್ಲೂ ಅದು ರಿಪೀಟ್ ಆಗುತ್ತೇನೋ ಅಂತ ಹೇಳಿ ಇವತ್ತಲ್ಲಿ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ ಅಂತ ಹೇಳಿ ಜಗನ್ನಾಥ ಭವನದಿಂದ ಬರ್ತಾ ಇರುವಂತ ಮೂಲಗಳು ನಮ್ ಗುಸುಗುಸು ಗೋವಿಂದಣ್ಣರಿಗೆ ಹೇಳಿದೆ. ಇದೀಗ ಮುಂದೆ ಈಗ ಇನ್ನೇನು ಕೋರ್ ಕಮಿಟಿ ಮುಗಿಯುತ್ತೆ. ಈಗ ನಾವು ನೀವು ಮಾತಾಡ್ತಿದ್ವಲ್ಲ, ಇದೇ ಟೈಮಲ್ಲಿ ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಅದು ಮುಗಿತಿದ್ದಂಗೆ ಬರ್ತಾರೆ ಗುಸುಗುಸು ಗೋವಿಂದಣ್ಣರು. ಎಲ್ಲಿ ಅಂತ ನಾ ಹೇಳಲ್ಲ, ಬಟ್ ಬರ್ತಾರೆ. ಅಲ್ಲಿ ಹೆಚ್ಚಿನ ಮಾಹಿತಿ ಸಿಕ್ಕಾಗ ಏನಾಗಿದೆ ಹಿರಿಯೂರ್ ಬಗ್ಗೆ, ಏನೇನೆಲ್ಲ ಮುಂದಿನ ಚದುರಂಗದ ಆಟ, ಅದಕ್ಕೆ ಬೇಕಾದ ತಯಾರಿ ಯಾರ ಜೊತೆ? ಕಾಂಗ್ರೆಸ್ ಜೊತೆ ಅಲ್ಲ, JDS ಜೊತೆ. ಅವರ ದಾಳಕ್ಕೆ ಇವರ ಉತ್ತರ, ದಳದ ದಾಳಕ್ಕೆ ಉತ್ತರ ಏನು, ಅವೆಲ್ಲ ಮುಂದಿನ ಒಳನೋಟದಲ್ಲಿ ಕೊಡೋಣ ಪಾಟೀಲ್ರೆ. ಟೈಮ್ ಸಿಕ್ಕರೆ ಗುಸುಗುಸು ಗೋವಿಂದಣ್ಣನ ಕರ್ಕೊಂಬನ್ನಿ, ಮಾತಾಡೋಣ. ಥ್ಯಾಂಕ್ ಯು. ಫೈನ್. ಒಳನೋಟದಲ್ಲಿ ಇವತ್ತಿನ ವಿಶೇಷವನ್ನ ನೀವು ಗಮನಿಸಿದ್ರಿ. ಮುಂದೆ ಏನೇನು ಆಗುತ್ತೆ ಅನ್ನೋದನ್ನ ಎಲ್ಲವೂ ಕೂಡ ಕಾದ್ ನೋಡೋಣ. ಅದನ್ನು ಕೂಡ ಇದೇ ಒಳನೋಟದಲ್ಲಿ ಮತ್ತೆ ಬಂದು ನಾವೇ ಹೇಳ್ತೀವಿ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.